ದ್ವಿತೀಯ ಪಿಯುಸಿ ಪರೀಕ್ಷೆ ಕೂಡ ಲೀಕ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಪತ್ರಿಕೆ ಹಂಚೋದಕ್ಕೆ ಮುಂದಾದ ಏಜೆಂಟ್ ಸಾಮಾಜಿಕ ಜಾಲತಾಣದಲ್ಲಿ ಓಪನ್ ಆಗಿ ಮೆಸೇಜು ನೋಡಿ. ಅವರು ಸೋಷಿಯಲ್ ಮೀಡಿಯಾವನ್ನ ಏನೇನಕ್ಕೆ ಬಳಕೆ ಮಾಡ್ಕೊಳ್ತಾರೆ, ಆಮೇಲೆ ಒಂದು ಸ್ವಲ್ಪನೂ ಭಯ ಅನ್ನೋದಿಲ್ಲ, ಭೀತಿ ಅನ್ನೋದು ಇಲ್ಲ. ಜಾಲತಾಣದಲ್ಲಿ ಓಪನ್ ಆಗಿ ಮೆಸೇಜ್ ಹಾಕ್ತಾರೆ. ವರ್ಷವಿಡೀ ಓದಿದ ವಿದ್ಯಾರ್ಥಿಗಳಿಗೆ ಲೀಕಾಸುರರ ಕಾಟ, ಪಾಪ ಕಷ್ಟಪಟ್ಟು ಓದಿರ್ತಾರೆ ನೋಡಿ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಹಿಂಸೆ ಆಗತ್ತೆ, ಅವ್ರಿಗೆ ಕಷ್ಟ ಆಗತ್ತೆ. ಪುಕ್ಷಟ್ಟೆ ಕಾಪಿ ಹೊಡ್ಕೊಂಡು ಪಾಸ್ ಆಗೋರಿಗೆ ಏನೂ ಅನಿಸಲ್ಲ. ಆದರೆ 4 ಗಂಟೆ ಬೆಳಗಿನ ಜಾವ ಎದ್ದು ಅಪ್ಪ ಅಮ್ಮನ ಕಷ್ಟ ನೋಡಿಕೊಂಡು, ಫೀಸ್ ಕಷ್ಟ ನೋಡಿಕೊಂಡು ಓದ್ತಾ ಇರ್ತಾರಲ್ಲ, ಅವ್ರಿಗೆ ಕಷ್ಟ ಆಗತ್ತೆ. ನಿಮಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬೇಕಾ? ದುಡ್ಡು ಕೊಡಿ, ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ತಗೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ವಿದ್ಯಾರ್ಥಿಗಳಿಗೆ ಆಫರ್. ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೇ ರೀತಿ ಲೀಕ್ ಆಗಿತ್ತು. ದ್ವಿತೀಯ ಪಿ ಯು ಸಿ SSLC ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಇದೀಗ ಪ್ರಮುಖ ಪರೀಕ್ಷೆ ಲೀಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾದರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಏಜೆಂಟ್, ಮೆಸೇಜ್ನಲ್ಲಿ ತಾನೇ ಏಜೆಂಟ್ ಅಂತ ಘೋಷಿಸ್ಕೊಂಡು ಬಿಟ್ಟಿದ್ದಾನೆ ಭೂಪ. ಇನ್ಸ್ಟಾ ಮೆಸೇಜ್ನಲ್ಲಿ ಏನಿದೆ? ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಲರ್ಟ್, ನನಗೊಬ್ಬರು ಪ್ರಶ್ನೆ ಪತ್ರಿಕೆ ಕೊಡ್ತಿದ್ದಾರೆ, ನಾನು ಮಿಡಲ್ನಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತೇನೆ, ಪ್ರಶ್ನೆ ಪತ್ರಿಕೆ ಬೇಕು ಅಂದರೆ ಮೆಸೇಜ್ ಮಾಡಿ, ಎಷ್ಟು ದುಡ್ಡು ಅಂತ ಹೇಳ್ತೇನೆ. ಸಾಮಾಜಿಕ ಜಾಲತಾಣದಲ್ಲಿ ಓಪನ್ ಆಗಿ ಮೆಸೇಜ್ ಮಾಡಲಾಗಿದೆ. ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಡಿಯೋ ತುಣುಕನ್ನು ರಿಲೀಸ್ ಮಾಡಲಾಗಿದೆ. ಕನ್ನಡ, ಇಂಗ್ಲೀಷು, ಗಣಿತ ಕೆಲ ಪ್ರಶ್ನೆ ಪತ್ರಿಕೆ ವಿಡಿಯೋ ರಿಲೀಸ್ ಮಾಡಿರೋದು, ಕೆಲ ಪ್ರಶ್ನೆ ಪತ್ರಿಕೆಗಳ ಬ್ಲರ್ ಇಮೇಜನ್ನು ರಿಲೀಸ್ ಮಾಡಲಾಗಿದೆ. ವರ್ಷವಿಡೀ ಓದಿದ ವಿದ್ಯಾರ್ಥಿಗಳಿಗೆ ಲೀಕಾಸುರರ ಕಾಟ ಇದೀಗ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕಾಸುರರ ಆಟ, ಬೇರೆ ಬೇರೆ ಅಕೌಂಟ್ಗಳಿಂದ ಪ್ರಶ್ನೆ ಪತ್ರಿಕೆ ಬೇಕಾ ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೇಮ್ ಪೋಸ್ಟ್ ಬೇರೆ ಬೇರೆ ಅಕೌಂಟ್ಗಳಿಂದ ಕೂಡ ಶೇರ್ ಆಗ್ತಾ ಇದೆ. ನೋಡಿ, ಎಕ್ಸಾಮ್ಸ್ ವಿಚಾರದಲ್ಲೆಲ್ಲ ಎಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ಎಷ್ಟೆಲ್ಲ ಅಲರ್ಟ್ ಆಗಲಾಗ್ತಾ ಇದೆ. ಆದರೆ ಇವರು ಹಾಗಿದ್ರೂ ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಬೇಕಾ ಅಂತ ಕೇಳ್ತಾರೆ ಅಂತಂದರೆ ಹೇಗೆ ಹೇಳಬೇಕು ನೋಡಿ. ಅಲ್ಲಿ ಸೆಕೆಂಡ್ ಪಿ ಯು ಸಿ ಫೈನಲ್ ಪೇಪರ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಮೌಂಟು ಇಷ್ಟು ಏನು ಎತ್ತ ಅನ್ನೋದನ್ನು ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇರೋದು. ಸೊ ಆ್ಯಕ್ಷನ್ಸ್ ಆಗಬೇಕಾಗತ್ತೆ. ಇದು ಯಾವ ಅಕೌಂಟು, ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಏನು ಕತೆ, ಇವರೇನೋ ಮಧ್ಯವರ್ತಿಗಳಂತೆ, ಇವ್ರಿಗಿಂತ ಮೇಲೆ ಯಾರಿದ್ದಾರೆ, ಪ್ರಶ್ನೆ ಪತ್ರಿಕೆಗಳು ಹೇಗೆ ಲೀಕ್ ಆಗುತ್ತೆ, ಎಲ್ಲರ ವಿರುದ್ಧವೂ ಕೂಡ ಕಠಿಣ ರೀತಿಯಾದಂಥ ಶಿಕ್ಷೆಗಳಾಗಬೇಕು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇದು ಕಾಲದಿಂದಲೂ ನಡೀತಾ ಇದೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದು. ಬಟ್ ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿದ್ರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೇ ರಾಜಾರೋಷವಾಗಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಏನು ಅರ್ಥ ಇದು ಅಂತ? ಖಂಡಿತವಾಗಿ ಇದು ಒಂದ್ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಲ್ಲಿ ಶಾಕ್ ಅಂತ ಹೇಳೋದು, ಅಥವಾ ಆಘಾತಕಾರಿ ಬೆಳವಣಿಗೆ ಅಂತ ಹೇಳೋದು. ಹಿಂದೆ ಪ್ರಿಪರೇಟರಿ ಎಕ್ಸಾಮ್ಗಳಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಈ ತರ ಒಂದು ಕ್ವಶನ್ ಪೇಪರ್ ಲೀಕ್ ಆಗುವಂತ ಪ್ರಕ್ರಿಯೆಗಳು, ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೇಪರ್ ಹಾಕುವಂತದ್ದು. ನಿಮ್ಗೆ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ, ಈ ತರ ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ಕ್ವಶನ್ ಪೇಪರ್ ಕೊಡ್ತೀವಿ ಅಂತ ಕಮೆಂಟ್ಸ್ ಗಳು ಹಾಕುವಂತದ್ದು, ಹಾಗೇನೆ ಸಂಬಂಧಪಟ್ಟ ಹಾಗೆ ಕಾಂಟ್ಯಾಕ್ಟ್ ನಂಬರ್ಸ್ ಗಳನ್ನ ಶೇರ್ ಮಾಡುವಂತ ಪ್ರಕ್ರಿಯೆಗಳಾಗಿತ್ತು. ಆ ಸಂಬಂಧ ಪೊಲೀಸ್ ಠಾಣೆಗಳು ದೂರು ಕೂಡ ದಾಖಲಾಗಿದ್ದು, ಸಂಬಂಧಪಟ್ಟಂತ ಇಲಾಖೆಯ ಸಿಬ್ಬಂದಿಗಳನ್ನ ಹಾಗೇನೆ ಅದ್ರ ಕೂಡ ಉಪನ್ಯಾಸಕರನ್ನ ಎನ್ಕ್ವೈರಿ ಕೂಡ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈಗ ಇನ್ನು ಕೆಲವೇ ದಿನಗಳ ಬಾಕಿ ಇರುವಂತ ಸಂದರ್ಭದಲ್ಲಿ ಈ ತರದ ಪ್ರಶ್ನೆ ಪತ್ರಿಕೆಗಳ ಲೀಕ್ ಮಾಡ್ತೀವಿ ಅನ್ನುವಂಥದ್ದು, ಅದರಲ್ಲೂ ಕೂಡ ಸಬ್ಜೆಕ್ಟ್ ಕನ್ನಡ, ಇಂಗ್ಲಿಷ್, ಈ ತರ ಒಂದು ಸಬ್ಜೆಕ್ಟ್ ಲ್ಯಾಂಗ್ವೇಜಸ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಹಾಕುವಂತದ್ದು, ನಿಮಗೆ ಕ್ವಶನ್ ಪೇಪರ್ ಬೇಕಾದ್ರೆ ಈ ನಂಬರಿಗೆ ಸಂಪರ್ಕಿಸಿ ಅನ್ನುವಂತಹ ಮಾಹಿತಿಗಳನ್ನ ಒಂದ್ ರೀತಿಯಲ್ಲಿ ಹಾಕುವಂತ ಪ್ರಕ್ರಿಯೆ ಇದೆ. ಸಹಜವಾಗಿ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ, ಸಿದ್ಧತೆಗಳನ್ನ ಹಗಲು ರಾತ್ರಿ ಅನ್ನದೇ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇದು ಒಂದ್ ರೀತಿಯಲ್ಲಿ ಆತಂಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಸಾಕಷ್ಟು ಪರಿಶ್ರಮ ಹಾಕುವಂತ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಲ್ಲಿ ಇದು ತೊಂದರೆ ಆಗುತ್ತೆ. ಏನು ಪ್ರಯತ್ನವನ್ನೇ ಮಾಡಿದಂತಹ ವಿದ್ಯಾರ್ಥಿಗಳು ಈ ರೀತಿ ಕ್ವಶನ್ ಪೇಪರ್ಗಳು ಸಿಕ್ಬಿಟ್ರೆ ಈಸಿಯಾಗಿ ಮಾರ್ಕ್ಸ್ ತೆಗಲಿಕ್ಕೆ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಈಗ ಇಲಾಖೆ, ಶಿಕ್ಷಣ ಇಲಾಖೆ ಏನಿದೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಈ ಒಂದು ಲಿಂಕ್ ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಿ ಬಂದಂತಹ ಪೋಸ್ಟರ್ಸ್, ಲಿಂಕ್ಗಳು, ಹಾಗೇನೆ ಏನು ಶೇರಿಂಗ್ ಆಗಿರುವಂತದ್ದು, ಕಮೆಂಟ್ ಹಾಕಿರುವಂತಹ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಈಗ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ಶಿಕ್ಷಣ ಇಲಾಖೆ ನೀಡಿರುವಂತ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಈಗ ಗಂಭೀರವಾಗಿ ಪಡ್ಕೊಂಡು ತನಿಖೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.